ಮಕರ ಸಂಕ್ರಾಂತಿಯ ವಿಶೇಷ ದಿನದಂದು ಕೋಟ್ಯಾನುಕೋಟಿ ಅಯ್ಯಪ್ಪ ಭಕ್ತರು ತದೇಕ ಚಿತ್ತದಿಂದ ದಿಟ್ಟಿಸಿ ನೋಡಿ ಪುನೀತರಾಗುವ ಶಬರಿಮಲೆ ಮಕರ ಜ್ಯೋತಿಯ ಹಿಂದಿನ ಶಕ್ತಿ ಯಾವುದು? ಕಲಿಯುಗದ ಈ ದಿನದಲ್ಲೂ ದೇವರ ಮಹಿಮೆ ಈ ರೀತಿಯಲ್ಲಿ ನಡೆಯುತ್ತದೆಯೇ, ಅಥವಾ ದೇವಸ್ಥಾನ ಸಿಬ್ಬಂದಿಗಳ ಮೂಲಕ ದೀಪ ಹಚ್ಚಿ ಅದನ್ನೇ ಅಯ್ಯಪ್ಪನ ಜ್ಯೋತಿ ಎಂದು ಹೇಳಲಾಗುತ್ತಿದೆಯೇ? ಇದರ ಹಿಂದೆ ಏನು ರಹಸ್ಯ ಇದೆ? ಮಕರ ಜ್ಯೋತಿ ನಿಜವೋ ಸುಳ್ಳೋ? ಇದು ಪವಾಡವೋ ಚಮತ್ಕಾರವೋ? ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ಇವತ್ತಿನ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. മൂന്നാമത്തെ പ്രാവശ്യം ആ മകര വിളക്ക് ആ പൊന്നമ്പല വീടിൽ തെളിഞ്ഞുകൊണ്ടിരിക്കുകയാണ്. എത്ര വളരെ ഭംഗി. അയ്യപ്പ സ്വാമിയെ ശരണമയ്യ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಬರಿಮಲೆಯ 2 ತಿಂಗಳ ಪವಿತ್ರ ವ್ರತಾಚರಣೆಯ ಕೊನೆಯ ದಿನವಾದ ಮಕರ ಸಂಕ್ರಮಣದಂದು ಮಕರ ಜ್ಯೋತಿಯ ದರ್ಶನವಾಗುತ್ತದೆ. ಮಕರ ಜ್ಯೋತಿಯ ದರ್ಶನಕ್ಕಾಗಿ ದೇಶದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಆಗಮಿಸುತ್ತಾರೆ. ಶಬರಿಮಲೆಗೆ ವಿರುದ್ಧ ದಿಕ್ಕಿನಲ್ಲಿರುವ ಪೊನ್ನಂಬಲಮೇಡು ಗಿರಿಯಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ. ಪ್ರತಿ ವರ್ಷ ಜನವರಿ 14ರಂದು ಅಯ್ಯಪ್ಪ ಸ್ವಾಮಿಗೆ ಸಾಯಂಕಾಲ ನಡೆಯುವ ಮಂಗಳಾರತಿ ಬಳಿಕ ಮಕರ ಜ್ಯೋತಿಯ ದರ್ಶನವಾಗುತ್ತದೆ. ಮಕರ ಜ್ಯೋತಿಯು 3 ಬಾರಿ ದೇದೀಪ್ಯಮಾನವಾಗಿ ಮಿನುಗಿ ಅದೃಶ್ಯವಾಗುತ್ತದೆ. ಮಕರ ಜ್ಯೋತಿ ಅಂದರೆ ನಕ್ಷತ್ರ. ಅಯ್ಯಪ್ಪ ಸ್ವಾಮಿ ತನ್ನ ಬಾಲ್ಯವನ್ನು ಕಳೆದ ಅರಮನೆಯಿಂದ ಆಭರಣಗಳನ್ನು ಅಯ್ಯಪ್ಪನ ಗರ್ಭಗುಡಿಗೆ ತೆಗೆದುಕೊಂಡು ಹೋಗುವಾಗ ಕಾಣಿಸಿಕೊಂಡು ಮಾಯವಾಗುವ ನಕ್ಷತ್ರವನ್ನೇ ಮಕರ ಜ್ಯೋತಿ ಎಂದು ಕರೆಯುತ್ತಾರೆ. ಮಕರ ಜ್ಯೋತಿಯ ಬಗ್ಗೆ ಕೆಲವು ಅಯ್ಯಪ್ಪ ಸ್ವಾಮಿ ಭಕ್ತರು ಸೇರಿದಂತೆ ಹಲವಾರರಲ್ಲಿ ಏಕ ಅಭಿಪ್ರಾಯವಿಲ್ಲವೇ ಇಲ್ಲ. ಕೆಲವರು ಮಕರ ಜ್ಯೋತಿಯ ರಹಸ್ಯದ ಬಗ್ಗೆ ಅಧ್ಯಯನ ಮಾಡಿದ್ದು ಕಡೆಗೆ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ನಾವು ಮಕರ ಜ್ಯೋತಿ ಎಂದು ಕರೆಯುವ ಜ್ಯೋತಿಯನ್ನು ಮಕರ ವಿಳಕ್ಕು ಎನ್ನಲಾಗುತ್ತದೆ. ಇದು ದೇಗುಲದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದಲ್ಲಿ 3 ಬಾರಿ ಕಾಣಿಸಿಕೊಂಡು ಮಾಯವಾಗುತ್ತದೆ. ಮಲಯಾಳಂ ಭಾಷೆಯಲ್ಲಿ ವಿಳಕ್ಕು ಎಂದರೆ ಬೆಳಕು ಎಂದರ್ಥ. ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಪೊನ್ನಂಬಲಮೇಡು ಗಿರಿಯು ದಟ್ಟ ಕಾಡಿನಿಂದ ಆವೃತ್ತವಾಗಿದೆ. ಈ ಗಿರಿಯು ಅರಣ್ಯ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆಯ ಸುಪರ್ದಿಯಲ್ಲಿದೆ. ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮೂಲಗಳ ಪ್ರಕಾರ ಪೊನ್ನಂಬಲಮೇಡು ಗಿರಿಯಲ್ಲಿ ಸಣ್ಣ ದೇವಸ್ಥಾನವಿತ್ತು. ಇಲ್ಲಿನ ಗಿರಿಜನರು ವರ್ಷದಲ್ಲಿ ಒಮ್ಮೆ ಅಯ್ಯಪ್ಪನಿಗೆ ಪೂಜೆ ಮಾಡಿ ಕರ್ಪೂರ ಹಾಗೂ ಕಾಷ್ಟವನ್ನ ಹೊತ್ತಿಸುತ್ತಿದ್ದರು. ಅದನ್ನೇ ಮಕರ ಜ್ಯೋತಿ ಎಂದು ನಂಬಲಾಗಿತ್ತು ಎಂಬ ವಾದ ಕೂಡ ಇದೆ. ಬರುಬರುತ್ತಾ ಗಿರಿಜನರು ಅವಸಾನವಾದ ಬಳಿಕ ಈ ಕಾರ್ಯವನ್ನು ಇಲ್ಲಿನ ವಿದ್ಯುತ್ ಇಲಾಖೆ ನಡೆಸಿಕೊಂಡು ಬರುತ್ತಿದೆ ಎಂದು ಇನ್ನೊಂದು ವಾದ ಹೇಳುತ್ತದೆ. ಪ್ರತಿ ವರ್ಷ ಜನವರಿ 14ರಂದು ಕರ್ಪೂರವನ್ನು ಹೊತ್ತಿಸಲಾಗಿದ್ದು ಇದನ್ನೇ ಮಕರ ಜ್ಯೋತಿ ಎನ್ನಲಾಗುತ್ತಿದೆ. ಆದರೆ ನಿಜ ಹೇಳಬೇಕೆಂದರೆ ಇದು ಮಕರ ಜ್ಯೋತಿ ಅಲ್ಲ, ಬದಲಾಗಿ ಇದು ಮಕರ ವಿಳಕ್ಕು. ವಿಳಕ್ಕು ಅಂದರೆ ಬೆಳಕು ಎಂದರ್ಥ. ಮಕರ ಸಂಕ್ರಾಂತಿ ಎಂದು ಬೆಳಗುವ ಬೆಳಕಿಗೆ ಮಕರ ವಿಳಕ್ಕು ಎಂದು ಕರೆಯುತ್ತಾರೆ. ಸದ್ಯಕ್ಕೆ ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಸ್ಥಳದಲ್ಲಿ ಮಂದಿರ ನಿರ್ಮಾಣವಾಗಿದ್ದು ಇಲ್ಲಿ ಕಾಂಕ್ರೀಟ್ ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ. ಈ ಕಾಂಕ್ರೀಟ್ ವೇದಿಕೆಯಲ್ಲಿ ಬೃಹತ್ ಬಾಳೆನೆಗೆ ಕರ್ಪೂರವನ್ನು ಹಾಕಿ ಉರಿಸಲಾಗುತ್ತದೆ. ಹೀಗೆ 3 ಬಾರಿ ಮಾಡಲಾಗುತ್ತದೆ. ಇದೇ ಮಕರ ಜ್ಯೋತಿ ಎಂಬ ಪುರಾಣ ಕಥೆಗೆ ಅಪವಾದವೆಂಬಂತೆ ಸ್ವಾರಸ್ಯದ ಕಥೆಯೂ ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ. ಮಕರ ಜ್ಯೋತಿಯು ಬಾಹ್ಯಾಕಾಶದಲ್ಲಿ ನಡೆಯುವ ಪ್ರಾಕೃತಿಕ ವಿದ್ಯಮಾನವಲ್ಲ, ಇದರಲ್ಲಿ ಮಾನವನ ಕೈವಾಡವಿದೆ ಎಂಬುದನ್ನು ಕೇರಳ ಸರ್ಕಾರ ಹಾಗೂ ಅಯ್ಯಪ್ಪ ಸ್ವಾಮಿಯ ಆಲಯ ಆಡಳಿತ ಮಂಡಳಿಯ ಕೆಲವರು ಹಿಂದೆ ಹೇಳಿಕೊಂಡಿದ್ದರು. ആ മൂന്നാമത്തെ മകര വിളക്കിന് വേണ്ടി ഇതാ നോക്കൂ, 3ാമത്തെ പ്രാവശ്യം ആ മകര വിളക്ക് ആ പൊന്നമ്പല വീടിൽ തെളിഞ്ഞുകൊണ്ടിരിക്കുകയാണ്. എത്ര വളരെ ഭംഗി. അയ്യപ്പ സ്വാമിയെ ശരണമയ്യ. ಇದು ಕೂಡ ವಾದ ವಿವಾದಕ್ಕೆ ಆಸ್ಪದ ಮಾಡಿಕೊಟ್ಟಿತ್ತು. ಆದರೆ ಅಯ್ಯಪ್ಪನ ಭಕ್ತರು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಕಾರಣ ಅವರಿಗೆ ಮುಖ್ಯ ಇರೋದು ಅಯ್ಯಪ್ಪನ ಬಗ್ಗೆ ಇರುವ ಭಕ್ತಿ. ಶಬರಿಮಲೆಯ ಅರ್ಚಕರ ಕುಟುಂಬದ ಸದಸ್ಯರಾಗಿರುವ ರಾಹುಲ್ ಈಶ್ವರ್ ಅವರ ಪ್ರಕಾರ ಮಕರ ಜ್ಯೋತಿ ಅಂದರೆ ಬೆಳಗುವ ನಕ್ಷತ್ರ. ಇದು ಮಕರ ಸಂಕ್ರಾಂತಿ ಎಂದು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಹೋಗುವ ಸಂದರ್ಭದಲ್ಲಿ ಈ ನಕ್ಷತ್ರ ಇಂದಿಗೂ ಕೂಡ ಕಾಣಿಸಿಕೊಳ್ಳುತ್ತದೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ.
ಕಂಠರಾಯು ಮಹೇಶ್ವರರು ಮತ್ತು ರಾಮನ್ ನಾಯರ್ ಮುಂತಾದ ಅರ್ಚಕರ ವರ್ಗಕ್ಕೆ ಸೇರಿದವರು ಹೇಳಿದ್ದು ಜನ ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದು. ಜ್ಯೋತಿ ಅಂದರೆ ಮಕರ ವಿಳಕ್ಕು ಕಾಣಿಸಿಕೊಳ್ಳುವುದು ದೈವಿಕ ಶಕ್ತಿಯಲ್ಲ, ಅದು ಧಾರ್ಮಿಕ ವಿಧಿವಿಧಾನ. ಆದರೆ ಈ ವಿಧಿವಿಧಾನ ಅಂದೇ ಕಾಣಿಸಿಕೊಳ್ಳುವ ನಕ್ಷತ್ರ ಅಂದರೆ ಮಕರ ಜ್ಯೋತಿ ನಕ್ಷತ್ರ, ಅದಕ್ಕೂ ಒಂದೇ ಸಮಯದಲ್ಲಿ ಇದು ಆಗುವುದರಿಂದ ಹಲವು ಜನರು ಮಕರ ವಿಳಕ್ಕನ್ನೇ ಮಕರ ಜ್ಯೋತಿ ಎಂದು ಅರ್ಥ ಮಾಡಿಕೊಂಡಿದ್ದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಮಕರ ಜ್ಯೋತಿಯೇ ಬೇರೆ, ಮಕರ ವಿಳಕ್ಕುವೇ ಬೇರೆ. ಇವೆರಡು ಒಂದಕ್ಕೊಂದು ತೀರಾ ಭಿನ್ನ. ಮಕರ ಜ್ಯೋತಿ ಬಾಹ್ಯಾಕಾಶದಲ್ಲಿ ನಡೆಯುವ ಒಂದು ಅಪೂರ್ವ ವಿದ್ಯಮಾನ. ಆದರೆ ಪೊನ್ನಂಬಲಮೇಡು ಗಿರಿಯಲ್ಲಿ ಮುಂಚೆ ದೇವಸ್ಥಾನವಿರುವ ಸ್ಥಳದಲ್ಲಿ ಹೊತ್ತಿಸುವ ದೀಪವೇ ಮಕರ ವಿಳಕ್ಕು, ಅದು ಕೂಡ ಬೇರೆ. ಕೆಲವರು ಹಿಂದೆ ಮಕರ ವಿಳಕ್ಕು ನೋಡಿ ಮಕರ ಜ್ಯೋತಿ ಎಂದು ಭಾವಿಸಿಕೊಂಡಿದ್ದಾರೆ ಹೊರತು ಇದು ಸರಿಯಲ್ಲ ಎಂದು ಹೇಳಿದ್ದಾರೆ. ಆದರೆ ಆಕಾಶದಲ್ಲಿ ಇಂದಿಗೂ ಮಕರ ಜ್ಯೋತಿ ಪ್ರಕಾಶಮಾನವಾಗಿ ಮಾಯವಾಗುತ್ತದೆ, ಇದು ಸತ್ಯ. ಆದರೆ ಇದು ಯಾವ ಸಮಯದಲ್ಲಿ ಮಿನುಗುತ್ತದೆ ಅನ್ನುವುದು ಇಲ್ಲಿನವರೆಗೂ ಯಾರಿಗೂ ಸ್ಪಷ್ಟವಾಗಿ ಗೋಚರಿಸಿಲ್ಲ. ಪ್ರತಿ ವರ್ಷ ಕಾಣಿಸುವ ಮಕರ ಜ್ಯೋತಿ ಮಾನವನ ಸೃಷ್ಟಿಯೇ ಅಥವಾ ದೈವಕ್ರಿಯೆ ಎಂಬ ಜಿಜ್ಞಾಸೆ ಇಂದುವರೆಗೂ ಬಗೆಹರಿದಿಲ್ಲ. ಈ ಎಲ್ಲ ವಾದ ವಿವಾದಗಳಿಗೆ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾತ್ರ ಕಿವಿಗೊಡದೆ ತಮ್ಮ ಭಕ್ತಿ ಪದದಲ್ಲಿ ನಡೆಯುತ್ತಿದ್ದಾರೆ ಎನ್ನುವುದೇ ಸಂತೋಷಕರ ವಿಷಯ. ആ മൂന്നാമത്തെ മകരവിളക്കിന് വേണ്ടി ഇതാ നോക്കൂ, മൂന്നാമത്തെ പ്രാവശ്യം ആ മകരവിളക്ക് ആ പൊന്നമ്പലമേടിൽ തെളിഞ്ഞുകൊണ്ടിരിക്കുകയാണ്. എത്ര വളരെ ഭംഗി. അയ്യപ്പ സ്വാമിയെ ശരണമയ്യപ്പ. ಸ್ನೇಹಿತರೆ, ದೇವರಲ್ಲಿ ನಂಬಿಕೆ ಇರಲಿ. ಆ ನಂಬಿಕೆ ಇದ್ದರೆ ಮಾತ್ರ ಇಂಥ ಊಹಾಪೋಹಗಳು ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ. ನಿಜಕ್ಕೂ ನೀವು ಸ್ವಾಮಿಯ ಭಕ್ತರಾಗಿದ್ದರೆ, ಅಯ್ಯಪ್ಪನ ಭಕ್ತರಾಗಿದ್ದರೆ ಈ ವಿಡಿಯೋ ನೋಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಜೈ ಅಯ್ಯಪ್ಪ ಅಂದು ಸಂಬೋಧಿಸಿ. ಇಂತಹದೇ ಕುತೂಹಲಕಾರಿ ಹಾಗೂ ಆಶ್ಚರ್ಯ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.